ನಮಸ್ಕಾರ. ಇವತ್ತು ದಿನಾಂಕ 10/11/2024 ಭಾನುವಾರದಂದು ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಬಲಗೈ ಜನಾಂಗದ ಒಂದು ಸಭೆಯನ್ನು ನಮ್ಮ ಮುಖಂಡರ ಆದ್ಯತೆ ಮೇರೆಗೆ ಹಾಗೂ 10/26/10 ಬ್ಯಾಂಗ್ಳೂರು ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ವಿಚಾರ ಸಂಕಿರಣ ಮಾನ್ಯ ದಾಸಯ್ಯ ಹಾಗೂ ನವೀನ್ ಮುನಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ವಿಚಾರವನ್ನು ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಬಲಗೈ ಸಮುದಾಯದ ಎಲ್ಲ ನಾಯಕರು ಮತ್ತು ಸಮುದಾಯದ ಜನರನ್ನು ಕರೆದು ವಿಚಾರವನ್ನು ಹಂಚಿಕೊಂಡು ಅದನ್ನು ಯಾವ ರೀತಿ ರೂಪರೇಷೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ವಿಚಾರವನ್ನು ನಾವು ಚರ್ಚೆ ಮಾಡಿದ್ವಿ. ಇದಾದ ನಂತರ ನಾವು ಶಾಸಕರು, DC ಹಾಗೂ ಉಸ್ತುವಾರಿ ಸಚಿವರಿಗೆ ಈ ಒಂದು ಮೆಮೊರಂಡಮ್ ನೀವು ತಾಲೂಕು ಮಟ್ಟದಿಂದ ಕೊಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನದ ಬಗ್ಗೆನೂ ಇವತ್ತಿಗೆ ನಾವು ಚರ್ಚೆ ಮಾಡಿದ್ದೀವಿ. ಅದ್ರ ಬಗ್ಗೆ ಮುಂದೆ ನಾವು 13ನೇ ತಾರೀಕು ಎಲೆಕ್ಷನ್ ಮುಗಿದ ತಕ್ಷಣ ಏನು ಮಾನ್ಯ ಶಾಸಕರಾದಂಥ ಸಮೃದ್ಧಿ ಹೊಂದಿದಂಥವ್ರು ಮುನ್ಪಾಲ್ಗೆ ಬಂದಾಗ ನಾವು ಎಲ್ಲ ಸಮುದಾಯ ನಾಯಕರ ಜೊತೆ ಕೂಡಿ ಶಾಸಕರನ್ನು ಭೇಟಿ ಮಾಡಿ ವಿಚಾರವನ್ನು ಅವರಿಗೆ ತಿಳಿಸಿ ನಾವೇನು ಈಗಾಗಲೇ ಅಂದ್ಕೊಂಡಿದ್ದೀವಿ ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿವಸದಂದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಜನಾಂಗವನ್ನು ಒಗ್ಗೂಡಿಸಿ ಮಾಡಬೇಕಂತ ಈ ನಮ್ಮ ಸಭೆಯಲ್ಲಿ ತೀರ್ಮಾನ ತಗೊಂಡಿರ್ತೀವಿ. ಆ ಒಂದು ವಿಚಾರವನ್ನು ಸಮೃದ್ಧಿ ಮಂಜುವರ ಹತ್ರ ನಾವು ಹಂಚಿಕೊಂಡು ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ಮಾಡಬೇಕಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆ. ಆತ್ಮೀಯ ಮುಳುಬಾಗಿಲು ಯೂಟ್ಯೂಬ್ ಚಾನಲ್ ಅವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಏನು ಇವತ್ತು ದಿವಸ ಒಳ ಮೀಸಲಾತಿ ವಿಷಯದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚರ್ಚೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಚರ್ಚೆ ಆಗಿದೆ. ಏನು ಈ ಮುಳಬಾಗಿಲು ತಾಲೂಕಿನ ಒಂದು ಶಾಸಕರಿಗೆ ಮನವಿ ಸಲ್ಲಿಸುವುದರ ಮುಖಾಂತರ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸುವುದರ ಮುಖಾಂತರ, ಏನು ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಸಲ್ಲಿಸುವುದರ ಮುಖಾಂತರ ಈ ನಾಡಿನಾದ್ಯಂತ ತಾಲೂಕಿನಾದ್ಯಂತ ಏನು ಬಗ್ಗೆ ಯಾವ ರೀತಿ ಒಳ ಮೀಸಲಾತಿ ಬಗ್ಗೆ ನಾವು ಮೆಮೊರಂಡಮ್ ಸಬ್ಮಿಟ್ ಮಾಡಿ ಮುಂದಿನ ಆಗುಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಆ ಮುಂದಿನ ಒಂದು ವಿಚಾರಧಾರೆಯನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದು, ಮಾನ್ಯ ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದು ಮುಂದಿನ ಆದ್ಯತೆಯ ಮೇರೆಗೆ ಇಡೀ ನಮ್ಮ ಮುಳಬಾಗಿಲು ತಾಲೂಕು ಒಳ ಮೀಸಲಾತಿ ಬಲಗೈ ಜನಾಂಗ ಏನಿದೆಯೋ ಅದನ್ನು ಒಗ್ಗಟ್ಟು ಪ್ರದರ್ಶನ ಮಾಡಿ ನಾವು ಮುಂದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬಲಗೈ ಜನಾಂಗವನ್ನು ಬೆಂಬಲಿಸುತ್ತಾ, ಒಗ್ಗಟ್ಟು ಮಾಡಿ ಬೆಂಬಲಿಸುತ್ತಾ ನಾವು ಇದನ್ನು ಯಥೇಚ್ಛವಾಗಿ ಮೂಡಲಬಾಗಿಲ ಮುಖಾಂತರ ನಾವು ಇದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನು ಅವಕಾಶ ಕೊಟ್ಟು ನಮಗೆಲ್ಲರಿಗೂ ಮನಸ್ಸಿನ ಮಾತುಗಳನ್ನು ಒತ್ತಾಯ ಮಾಡ್ತಾರೆ. ಈಗ ಇವತ್ತು ದಿನ ಒಳ ಮೀಸಲಾತಿ ಮತ್ತು ಸಂವಿಧಾನ ಸಮರ್ಪಣಾ ದಿನ ವಿಚಾರದ ಬಗ್ಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈಗಾಗಲೇ ಒಳ ಮೀಸಲಾತಿ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿದೆ. 3 ತಿಂಗಳ ಒಳಗಾಗಿ ನಿವೃತ್ತ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಳ ಮೀಸಲಾತಿ ವಿಚಾರದ ಬಗ್ಗೆ ಒಂದು ರಚನೆ ಮಾಡಿದೆ. ಈಗಾಗಲೇ ಸದಾಶಿವ ಆಯೋಗ ಅದು ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ತಿರಸ್ಕರಿಸಲಾಗಿದೆ. ಅದನ್ನು ತಿರಸ್ಕರಿಸೋದ್ರಿಂದ ಈ ಒಂದು ಒಳ ಮೀಸಲಾತಿ ಆಯೋಗವನ್ನು ರಚನೆ ಮಾಡಿ 3 ತಿಂಗಳ ಒಳಗಾಗಿ ಇದನ್ನು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನವಾಗಿದೆ. ಮತ್ತು ಎಲ್ಲ ಅಫ್ಸರ್ಸ್ ಕಾಲ್ಫರ್ ಮಾಡ್ತಾರೆ ನೌಕರರಿಗೆ ನೇಮಕಾತಿ ಕೂಡ ರದ್ದು ಮಾಡಲಾಗಿದೆ. ಅದು ಯಾವುದೇ ಪ್ರಕ್ರಿಯೆ ಕೂಡ ಮಾಡಬಾರದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನಿಸಲಾಗಿದೆ. ಇಷ್ಟು. ಅವರಿಗೆ
ಬಾಬಾ ಅಂಬೇಡ್ಕರ್ ಅವರಿಗೆ ಜೈ. ಈ ಒಳ ಮೀಸಲಾತಿ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಲಗೈ ಜನಾಂಗದವರು ಸೈಲೆಂಟ್ ಆಗಿದ್ದರು. ಆದರೆ ಇಲ್ಲಿ ನಮ್ಮ ತಾಲೂಕಿನ ನಾಯಕರಾಗಿರ್ತಕ್ಕಂಥ ನಮ್ಮ ಬೊಲ್ಲಳ್ಳಿ ವೆಂಕಟೇಶಣ್ಣಾಗಿರ್ಬೋದು, ನಮ್ಮ ಕಸರಹಳ್ಳಿ ವೆಂಕಟರಮಣ್ಣವರಾಗಿರ್ಬೋದು, ಚಿನ್ನಪ್ಪನವರಾಗಿರ್ಬೋದು, ಅನೇಕ ಮುಖಂಡರುಗಳು ಈ ಥರ ಇದ್ದರೆ ಹೆಂಗಂತ ಹೇಳ್ಬಿಟ್ಟು ಏನೋ ಒಂದು ರೀತಿ ಮಾಡಬೇಕು, ಎಲ್ಲ ಒಂದು ಕಡೆ ನಮಗೆ ತೊಂದರೆ ಆಗ್ತಾ ಇದೆ, ಇದನ್ನು ನಾವು ಕೈಗೆತ್ಕೋಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಇದನ್ನು ಮೂಲೆಯಿಂದ ಈ ದೇವಮೂಲೆಯಿಂದ ಸ್ಟಾರ್ಟ್ ಮಾಡೋರೆ. ಆದರೆ ಒಳ ಮೀಸಲಾತಿಯಲ್ಲಿ ನಾವು ಯಾರು ಏನು ವಿರುದ್ಧವಾಗಿ ಏನು ಮಾಡ್ತಾ ಇಲ್ಲ. ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ಹೋರಾಟವನ್ನು ಕೈಗೆತ್ಕೊಳ್ಬೇಕಾಗಿದೆ. ಹಾಗಾಗಿ 26ನೇ ತಾರೀಕು ಈ ತಿಂಗಳು, ಈ 26ನೇ ತಾರೀಕು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಲಗೈ ಜನಾಂಗದವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಮನೆಯಿಂದಲೂ ಮನೆಗೊಬ್ಬರು ಇಬ್ಬರು ಹೊರಡಬೇಕು. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ದೇವಮೂಲೆಯಿಂದ ನಡೆಸ್ತಕ್ಕಂಥ ಈ ಕಾರ್ಯಕ್ರಮ ಎಂಟೈರ್ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಇದನ್ನು ನ್ಯಾಯಾಂಗ ಅಲ್ಲಿವರೆಗೂ ಮುಟ್ಟಿಸೋಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇನೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲು ಬಲಗೈ ಎಡಗೈ ಎಡಗೈ, ಈ ಬಲಗೈ ಎಡಗೈ ಎರಡು ಸಮುದಾಯಗಳು ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದೇ ಮೀಸಲಾತಿತ್ತು, ಒಂದೇ ರೀತಿಯಲ್ಲಿತ್ತು. ಇಬ್ಬರು ಅಣ್ತಮ್ಮಂದ್ರು ಇದ್ದಂಗೆ. ಅದೇ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು, ಬಾಸೆ ನಂಟು ಗುಲಾಂಪೋರ್ ಇದು ಚೆಲ್ಲಿನ ಚೆಲ್ಲಿನಿ ಅಸೆ ತುಷೆ ಮರಟುಂಡೆ ಸಿಂಧುಬೈ ಕುಸುನ್ನವ ಮಾಲನ್ನಾನು